ಹಾಯ್ ಎಲ್ಲ ವಿದ್ಯಾರ್ಥಿಗಳೇ, KCET ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಸ್ವಾಗತ. ಓಕೆ, ಇದೀಗ ತಾನೇ ಜಸ್ಟ್ ಏನಂತಂದ್ರೆ ಎರಡೂ ಕೂಡ ಎಕ್ಸಾಮ್ ಮುಗಿಸ್ಕೊಂಡು ಹೊರಗಡೆ ಬಂದಿರ್ತೀರ. ಸೊ ಗೊತ್ತಿರುವಾಗ ಇವತ್ತು ಫಿಸಿಕ್ಸ್ ಕೆಮಿಸ್ಟ್ರಿ ಬರ್ದಿದ್ರಾ, ಕೀ ಆನ್ಸರ್ಗೋಸ್ಕರ ಸರ್ಚ್ ಮಾಡ್ತಿದ್ರಾ. ಸೊ ನೋಡಿ, ಇವತ್ತು ನಡೆದಿರ್ತಕ್ಕಂಥ ತಲೆಯನ್ನ ಜಸ್ಟ್ ಒಂದು 5 to 10 ಮಿನಿಟ್ಸ್ನ ನೋಡಿಕೊಂಡು ಬದಿಗಿಟ್ಬಿಡ್ರಿ. ನಾಳೆ ಬಗ್ಗೆ ಅಂದ್ರೆ ಡಿಸ್ಕಸ್ ಮಾಡ್ರಿ. ಯಾಕಂದ್ರೆ ಬೆಸ್ಟ್ ಥಿಂಗ್ಸ್ ಏನಂತಂದ್ರೆ ನಾಳೆ ಒಂದಿನ ಆಗಿಬಿಟ್ರೆ ನಿಮ್ಗೆ ಬೇಜಾನ್ ಟೈಮ್ ಇರ್ತದೆ ಇದ್ರ ಬಗ್ಗೆ ಡಿಸ್ಕಸ್ ಏನಾಯ್ತು ಅಂತಂದು. ಸೊ ಕೀ ಆನ್ಸರ್ ಬೇಕಲ್ವ ನಿಮಗೆ. ಸೊ ಇದನ್ನೇನೇ ಆಗಲಿ ಕೀ ಆನ್ಸರ್ ನಮ್ಮ ವಾಟ್ಸಪ್ ಚಾನಲ್ಗೆ ಪ್ರೊವೈಡ್ ಮಾಡಿರ್ತೀನಂತೆ, ವರಿ ಮಾಡ್ಕೊಬಿಡ್ರಿ. ಸೊ ಯಾವ ರೀತಿ ಆಯ್ತು ಎಕ್ಸಾಮ್ ಅನ್ನೋ ಬದಲಿಗೆ, ಸೊ ಏನಾಯ್ತು ಅಂತ ಎಲ್ಲ ಬದಲಿಗೆ ನೆಕ್ಸ್ಟ್ ಯಾವ್ದಿದಾವೆ. ಸೊ ಗೊತ್ತಿರುವಾಗ ನಾಳೆ ನಿಮ್ಗೆ ಮ್ಯಾಥ್ಸ್ ಬಯಾಲಜಿ ಬರೀತಿರಲ್ವಾ, ಸೊ ಅದ್ರ ಮೇಲೆ ಫೋಕಸ್ ಮಾಡ್ರಿ. ಇವತ್ತಿರ್ತಕ್ಕಂಥ ಟೈಮ್ನ ನಾಳೆಗೆ ಶಿಫ್ಟ್ ಮಾಡ್ಕೋರಿ. ಅಂತಂದ್ರೆ ನಾಳೆ ಒಂದಿನ ಎಕ್ಸಾಮ್ ಮುಗಿದ್ಬಿಟ್ರೆ ನಿಮ್ ಕೀ ಆನ್ಸರ್ ಆಯ್ತು, ಎಲ್ಲ ಎಷ್ಟು ಬರ್ತದೆ, ರ್ಯಾಂಕ್ ಪ್ರಿಡಿಕ್ಷನ್ ಎಲ್ಲಾನು ಕೂಡ ಮುಂದೆ ಮಾಡೋರಂತೆ. ಸೊ ಏನೇ ಆಗ್ಲಿ ನಾನು ಏನ್ ಹೇಳ್ತಿದ್ದೀನಿ ಅಂತಂದ್ರೆ, ಈಗ ಈ ಫಿಸಿಕ್ಸ್ ನಿಮ್ದು ಸರಿಯಾಗಿಲ್ವಾ, ಕೆಮಿಸ್ಟ್ರಿ ಸರಿಯಾಗಿಲ್ವಾ, ಅಥವಾ ನಿಮ್ಮದು ಎಷ್ಟು ಸ್ಕೋರ್ ಆಗಿದೆ, ಕೀ ಆನ್ಸರ್ ನಿಮ್ಗೆ ಎಷ್ಟು ಬರಬಹುದು ಎಲ್ಲಾನು ಕೂಡ ನಿಮ್ಗೆ ಪ್ರೊವೈಡ್ ಮಾಡ್ತೀನಿ ಅಂತ. ಓಕೆ, PDF ನ ಕೀ ಆನ್ಸರ್ ಪ್ರೊವೈಡ್ ಮಾಡ್ತೀನಿ. ಸೊ ಅದೇ ಹೇಳಕ್ ಬಂದಿರೋದು, ಕೀ ಆನ್ಸರ್ ನಿಮ್ಗೆ ಸಿಗ್ತವೆ. ಮೊದಲು ಥಿಂಗ್ಸ್ ಬಂದ್ಬಿಟ್ಟು ನಾಳೆಗೆ ರೆಡಿ ಆಗ್ರಿ. ಅಂದ್ರೆ ನೀವು ಕೊಟ್ಟಿರ್ತಕ್ಕಂಥ ಒಂದೊಂದು ಮಾರ್ಕ್ಸ್ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ಅಂದ್ರೆ 5,000 10,000 ಡಿಫ್ರೆನ್ಸ್ ಆಗ್ತದೆ. ಅದನ್ನ ಜಸ್ಟ್ ನಿಮ್ಗೆ ನಾ ಹೇಳ್ತಿರೋದು ಕಾಮಿಡಿ ಅನ್ಸ್ಬೋದು ನಿಮ್ಗೆ. ಇವೇನ್ ಯಾವಾಗಪ್ಪ ಅಂತಂದ್ರೆ ನಿಮ್ಗೆ KCET ರ್ಯಾಂಕ್ ಅನೌನ್ಸ್ಮೆಂಟ್ ಮಾಡ್ತಾರೆ ನೋಡ್ರಿ, ಅವಾಗ ಗೊತ್ತಾಗುತ್ತೆ ಈ ಕೀ ಆನ್ಸರ್ ನೋಡೋ ಬದಲಿ ಟೈಮ್ನ ಇದಕ್ಕೆ. ಅಂದ್ರೆ ಇವತ್ತೊಂದ್ ದಿನ ಏನ್ ಓದ್ತೀರಾ, ಇವತ್ತೊಂದ್ ದಿನ ಓದೋದು ನಿಮಗೆ ಮ್ಯಾಥ್ಸ್ ಬಯಾಲಜಿನ, ಅದು ನಿಮ್ಗೆ ಫ್ಯೂಚರ್ ಪ್ರೆಡಿಕ್ಟ್ ಮಾಡ್ತದೆ. ಸೊ ನೀವಾಗೆ ಇವಾಗ ಕೂತ್ಬಿಟ್ಟು ರೆಡಿ ಮಾಡೋದಲ್ಲ, ಅದ್ರ ಕೀ ಆನ್ಸರ್ ನಿಮ್ಗೆ ಬಂದೇ ಬರುತ್ತೆ, ವರಿ ಮಾಡ್ಕೋಬೇಡ್ರಿ. ನಾನು ನಿಮ್ಗೆ ವಾಟ್ಸ್ಆಪ್ ಚಾನಲ್ ಇದೆ, ಅಲ್ಲಿ ಹೋಗ್ರಿ. ಪ್ರತಿಯೊಂದು ಕೂಡ ನಿಮ್ಗೆ ಶೇರ್ ಮಾಡ್ತೀನಿ ಅಂತ ಕೀ ಆನ್ಸರ್ ಎಲ್ಲಾನು ಕೂಡ ಇರ್ತವೆ. ಈವನ್ ಫಿಸಿಕ್ಸ್ ಕೂಡ ಶೇರ್ ಮಾಡ್ತೀನಿ, ಕೆಮಿಸ್ಟ್ರಿ ಶೇರ್ ಮಾಡ್ತೀನಿ, ಅಂಡ್ ನಾಳೆ ಬರೆದಿರತಕ್ಕಂಥ ಬಯಾಲಜಿ ಕೆಮಿಸ್ಟ್ರಿ ಫ್ರೀ ಆಗಿ ಎಲ್ಲಾನು ಕೂಡ ಶೇರ್ ಮಾಡ್ತೀನಿ ಅಂತೆ, ನೋಡಿರಂತೆ. ಅಂಡ್ ಅದಾದ ನಂತರ ನೀವು ಪ್ರೆಡಿಕ್ಟ್ ಮಾಡಬಹುದು, ನಿಮ್ಗೂ ಗೊತ್ತಾಗ್ತದ. ಓಕೆ, ನಿಮ್ ಪೇಪರ್ಸ್ ಎಲ್ಲಾನು ಕೂಡ ಡಿಫ್ರೆಂಟ್ ಆಗಿ ಬಂದಿರ್ತವೆ. ಅಂತಂದ್ರೆ ನಿಮ್ಮ ಮುಂದೆ ಇರತಕ್ಕಂಥ, ನಿಮ್ಮ ಪಕ್ಕದಲ್ಲಿ ಇರತಕ್ಕಂಥ ಸ್ಟೂಡೆಂಟ್ ಡಿಫ್ರೆಂಟ್ ಆಗಿ ಪೇಪರ್ಸ್. ಓಕೆ, ಅಂದ್ರೆ ಕ್ವಶನ್ ನಂಬರ್ ಕೋಡ್ ಬೇರೆ ಇರ್ತಾವಲ್ವಾ. ಸೊ ಹಂಗಾಗಿ ಕ್ವಶನ್ ಪೇಪರ್ ಕೋಡ್ ಚೇಂಜ್ ಇದ್ದಾಗ ಎಲ್ಲರಿಗೂ ಒಂದೇ ತರ ಇರಲ್ಲ. ನಿಮ್ಗೆ ಯಾವ ರೀತಿ ಏನು ಅಂತಾನು ಕೂಡ ಒಂದು ಎಕ್ಸಾಂಪಲ್ ನಿಮ್ಗೆ ನಮ್ಮ ಒಂದು ವಾಟ್ಸ್ಆಪ್ ಚಾನಲ್ಗೆ ಶೇರ್ ಮಾಡಿರ್ತೀನಂತೆ, ಅಥವಾ ವಾಟ್ಸ್ಆಪ್ ಗ್ರೂಪ್ ಇರ್ತದೆ, ಜಾಯ್ನ್ ಆಗಿ ನಿಮ್ಗೆ ಎಲ್ಲಾನು ಕೂಡ ಶೇರ್ ಮಾಡ್ತೀನಿ. ಓಕೆ, ಸೊ ನಾಳೆ ಬಗ್ಗೆ ರೆಡಿ ಮಾಡ್ಕೊರಿ. ಬಾಯ್.